ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತು ಒಂದೇ ತರಹದ ಹಿಟ್ಟಿನಲ್ಲಿ 3 ತರಹದ ಬಜ್ಜಿ ಅಥವಾ ಬೋಂಡಾನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಹಿಟ್ಟಿನಲ್ಲಿ ವೆರೈಟಿಯಾಗಿ ನಾವು ಯಾವುದೇ ಥರ ಬೋಂಡಾನಾದರೂ ಮನೆಯಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ 3 ಥರದನ್ನು ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಜನರ ಲೆಕ್ಕದಲ್ಲಿ ಬೋಂಡ ಮಾಡ್ತಿರೋದ್ರಿಂದ ಆ ಕಪ್ಪಿನ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಸ್ಮೂತಾಗಿರೋದನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ದೆನ್ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಖಾರ ನೋಡಿಕೊಂಡು ಇನ್ನೊಂದು ಸ್ಪೂನ್ ಬೇಕಾದರೂ ಹಾಕ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಒಂದು 1/2 ಸ್ಪೂನ್ನಷ್ಟು ಓಂ ಕಾಳು ಅಂತೇನು ಹೇಳ್ತಾರೆ ಅದು, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವು ಮೊದಲು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ದಪ್ಪಗೂ ಮಾಡ್ಕೋಬೇಡಿ. ದಪ್ಪ ಆದ್ರೂ ಪರವಾಗಿಲ್ಲ, ಒಂದು ವೇಳೆ ತುಂಬ ತೆಳ್ಳಗಾಯಿತು ಅಂದರೆ ಮಾತ್ರ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಬೋಂಡ. ಸೊ ತುಂಬ ಎಣ್ಣೆ ಕುಡಿದಾಗ ಅದನ್ನು ತಿನ್ನೋಕ್ಕೂ ಕೂಡ ಮನಸ್ಸು ಆಗೋದಿಲ್ಲ. ಇತ್ತೀಚೆಗಂತೂ ಆಯಿಲ್ ಫುಡ್ ತಿನ್ನೋದ್ರಿಂದ ಗಂಟಲು ನೋವು ಕಾಮನ್ ಆಗಿಬಿಟ್ಟಿದೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಇದು ಕರೆಕ್ಟಾಗಿದೆ. ನಾವು ಆ ತರಕಾರಿಗಳನ್ನೆಲ್ಲ ಜಸ್ಟ್ ಡಿಪ್ ಮಾಡಿ ಎತ್ತೋದಕ್ಕೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಇದನ್ನು ಟೈಮ್ ಇದ್ದರೆ ಒಂದು 10 ನಿಮಿಷದಷ್ಟು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತರಕಾರಿಗಳನ್ನ ನಾನು 3 ತರಹದ ತರಕಾರಿಗಳನ್ನ ಯೂಸ್ ಮಾಡಿದ್ದೀನಿ. ಹಾಗೂ ದಪ್ಪ ಮೆಣಸಿನ್ಕಾಯಿ, ಹಾಗೆ ಹೀರೆಕಾಯಿ, ಹಾಗೆ ಬಾಳೆಕಾಯಿ. ಇದು ನಿಮಗೆ ಯಾವ ಒಂದು ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ತುಂಬ ಬೇಗ ಬೇಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಉಪ್ಪನ್ನು ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ಹಿಟ್ಟು ಸ್ವಲ್ಪ ಸಪ್ಪೆ ಬಂದರೂ ಕೂಡ ಒಳಗಡೆ ಏನು ಫಿಲ್ಲಿಂಗ್ ಮಾಡಿರ್ತೀವಲ್ವ ತರಕಾರಿ, ಅದಕ್ಕೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡ್ದಿರತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೊಂದು, ಈ ಥರದ ಮೆಣಸಿನ್ಕಾಯಿ ಏನಿರುತ್ತಲ್ವ ಅದರದ್ದು ಒಳಗಡೆಯ ಈ ಬೀಜನ ತೆಗೆದಿಲ್ಲ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ. ಖಾರ ನಡೆಯುತ್ತೆ, ಪರವಾಗಿಲ್ಲ ಅಂದರೆ ನೀವು ಇದನ್ನು ಇಟ್ಕೋಬಹುದು. ನನಗೆ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ಕೂಡ ಚೆನ್ನಾಗಿ ಉಪ್ಪನ್ನು ಹಿಡ್ಕೊಳ್ಳುತ್ತೆ. ಇದಕ್ಕೂ ಕೂಡ ಟೈಮ್ ಇದ್ದರೆ ಒಂದು 5 ಮಿನಿಟ್ಸ್ ಉಪ್ಪು ಹಾಕಿಬಿಟ್ಟು ಹಾಗೆ ಇಟ್ಕೊಳ್ಳಿ. ಇದೆಲ್ಲನೂ ಆಗಿದೆ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಒಂದು 10 ಮಿನಿಟ್ಸ್ ಅಷ್ಟು ಇಟ್ಟಿದ್ದೆ ನಾನು ಕಲಿಸ್ಬಿಟ್ಟು. ಈಗ ಬೋಂಡನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಹೊತ್ತಿದಂಗೆ ಆಗುತ್ತೆ. ಒಳಗಡೆ ಆ ತರಕಾರಿಗಳು ಏನು ಮಾಡಿರ್ತೀವಿ ಫಿಲ್ಲಿಂಗ್, ಅದು ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಅಷ್ಟೇ. ಈ 3 ಥರದ್ದೇ ಫಿಲ್ಲಿಂಗ್ ನೀವು ಮಾಡ್ಕೋಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಬೇರೆ ಯಾವುದೇ ತರಕಾರಿಯಿಂದನೂ ಕೂಡ ನಾವು ಈ ರೀತಿ ಬೋಂಡ ಅಥವಾ ಬಜ್ಜಿನ ಮಾಡ್ಕೊಳ್ಬಹುದು. ಅಂದರೆ ಬೇಯಿಸಿರುವಂಥ ಮೊಟ್ಟೆನ ಸ್ಲೈಸ್ ಮಾಡಿಬಿಟ್ಟು, ಅಥವಾ ಬ್ರೆಡ್ ಬರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು, ಅಥವಾ ಬೇರೆ ಬೇರೆ ಆಲೂಗಡ್ಡೆ ಆಗಿರ್ಬೋದು, ಯಾವುದೇ ತರಕಾರಿನೂ ಕೂಡ ನಾವು ಈ ರೀತಿ ಬಜ್ಜಿ ಬೋಂಡನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೀತಿ ಕರಿಯೋದಕ್ಕೆ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತೀನಿ. ಅಂದರೆ ಗಾಣದಿಂದ ತೆಗೆದಿರುವಂಥ ಶೇಂಗಾ ಎಣ್ಣೆ ಬರುತ್ತಲ್ವ ಅದು. ಸೊ ಅದು ಹೆಲ್ತಿಗೆ ಅಷ್ಟೊಂದು ಎಫೆಕ್ಟ್ ಕೊಡೋದಿಲ್ಲ. ಬೇರೆ ನಾವು ರಿಫೈನ್ಡ್ ಆಯಿಲ್ ಅಂತ ಏನು ತರ್ತೀವಿ ಅದು ತುಂಬಾ ಹೆಲ್ತ್ಗೆ ಹಾನಿಕರ ಅಂತಲೇ ಹೇಳ್ಬೋದು. ವಿತ್ ಶುಗರ್ ಕೂಡ ಅಷ್ಟೇ. ನಾವು ಶುಗರ್ನ ಬಿಟ್ಟು ಬೆಲ್ಲಕ್ಕೆ ಕೂಡ ನಾವು ಇವಾಗ ಕನ್ವರ್ಟ್ ಆಗಿ ತುಂಬ ದಿನ ಆಯಿತು. ನಮ್ಮ ಹೆಲ್ತ್ ಹಾಳಾಗೋದಕ್ಕೆ ಮೇನ್ 2 ಕಾರಣಗಳು ಅಂದರೆ ಒಂದು ಶುಗರ್, ಇನ್ನೊಂದು ಎಣ್ಣೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೈದಾ ಕೂಡ ಆ್ಯಡ್ ಆಗುತ್ತೆ. ಸೊ ನೋಡಿಕೊಂಡು ಇತ್ತೀಚೆಗಂತೂ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ಗಳು ತುಂಬಾ ಅಲ್ವಾ. ಸೊ ಮನೇಲಿ ನಾವು ಗೃಹಿಣಿಯರಾಗಿ ಈ ಥರದ ಒಂದು ಚಿಕ್ಕ ಪುಟ್ಟ ಬದಲಾವಣೆ ತರೋದ್ರಿಂದ ನಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಶೇಂಗಾ ಎಣ್ಣೆನೇ. ಸೇಮ್ ಪ್ರೊಸೀಜರ್ನಲ್ಲೇ ಎಲ್ಲ ಬೋಂಡನೂ ಕೂಡ ನಾನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ವಿತ್ ಮೀಡಿಯಮ್ ಫ್ಲೇಮ್ನಲ್ಲಿ.
ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಒಂದೇ ಹಿಟ್ಟಿನಲ್ಲಿ ವೆರೈಟೀಸ್ ಆಫ್ ಬೋಂಡ ಅಷ್ಟೇ, ಇದರಲ್ಲೇನು ಅಂಥ ಸ್ಪೆಷಾಲಿಟಿ ಅಂತ ನಾನೇನು ತೋರಿಸಿಲ್ಲ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.